ನಮ್ಮ ಹೋಟೆಲ್ ಸ್ಪೆಷಲ್ ಅಮರಾವತಿ ಚಿಕನ್ ಅಂದ್ಬಿಟ್ಟು ಅದನ್ನು ನಾವು ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. ಸೊ 1 kg ಚಿಕನ್ ತೊಗೊಂಡಿದ್ದೀನಿ. ಇದು ಹೋಲ್ ಲೆಗ್ ಚಿಕನ್ನು. ನೀಟಾಗಿ ಕಲಿಸ್ಕೋಬೇಕು. ಇದನ್ನು 20 ಮಿನಿಟ್ಸ್ ಮ್ಯಾರಿನೇಷನ್ ಆಗಬೇಕು, ಫ್ರೈ ಆಗಬೇಕು, ಡೀಪ್ ಫ್ರೈ. ಬಟ್ ತುಂಬ ಓವರಾಗಿ ಕೂಡ ಫ್ರೈ ಆಗಬಾರ್ದು, ಸ್ವಲ್ಪ ಜ್ಯೂಸಿನೆಸ್ ಇರಬೇಕು. ಹಂಗೆ ನೀಟಾಗಿ ಆಗಿದೆ. ಈಗ ಈ ಗ್ರೀನ್ ಚಿಲ್ಲಿ ಅಮರಾವತಿ ಚಿಕನ್ಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ಚಿಕನ್ ಹಾಕಬೇಕು, ಎಗ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಟಾಸ್ ಮಾಡಬೇಕು. ನಮ್ಮ ಹೋಟೆಲ್ನ ಸ್ಪೆಷಲ್ ಅಮರಾವತಿ ಚಿಕನ್ ಈಗ ರೆಡಿ ಇದೆ. ನಮಸ್ತೆ ಸರ್, ನನ್ನ ಹೆಸರು ಗೌತಮ್ ಅಂತ. ನಾನು 64 ಮಟನ್ ಪಲಾವ್ ಯಲಹಂಕ ನ್ಯೂ ಟೌನಿಂದ ಮಾತಾಡ್ತಾ ಇದ್ದೀನಿ. 64 ಮಟನ್ ಪಲಾವ್ ಬಂದು ಯಲಹಂಕ ನ್ಯೂ ಟೌನ್ ಎ ಸೆಕ್ಟರ್ ಹತ್ರ ಲೊಕೇಟ್ ಆಗಿದೆ. ನಿಯರ್ ಬೈ ಅಳಾಳ್ಚಂದ್ರ ಲೇಕ್ ಇದೆ, ನಿಮಗೆ ಲ್ಯಾಂಡ್ ಮಾರ್ಕ್ ಗೊತ್ತಾಗುತ್ತೆ. ನಮ್ಮ ಹೋಟೆಲ್ ಶುರು ಮಾಡಿದ್ದು 2021 ಜೂನಲ್ಲಿ. ಅದಾದಮೇಲೆ ಕೊರೋನಾ ಅದು ಇದು ಅಂತ ಹೇಳಿ ಒಂದು 2 ಟೈಮ್ಸ್ ಸ್ಟಾಪ್ ಆಗಿತ್ತು. ಮತ್ತು ಲಾಸ್ಟ್ 2.5 ಇಯರಿಂದ ಕಂಟಿನ್ಯೂ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಜನ ಅಂತೂ ತುಂಬ ಇಷ್ಟಪಟ್ಟು ಬರ್ತಾಯಿದ್ದಾರೆ. ಅವರ ಪ್ರೋತ್ಸಾಹದಿಂದಲೇ ಇವತ್ತರೆಗೂ ನಮ್ಮ ರೆಸ್ಟೋರೆಂಟ್ ರನ್ ಆಗ್ತಾ ಇರೋದು. ಈ ಯಲಹಂಕ ಸುತ್ತಮುತ್ತ ಈಗ ನಮ್ಮ ಹೋಟ್ಲಿಗೆ ಬಂದಾಗ ಮೈನ್ ಪ್ರಿಫರ್ ಮಾಡೋದು ಮಟನ್ ಪಲಾವ್ ಪ್ರಿಫರ್ ಮಾಡ್ತಾರೆ. ಅದ್ರ ಜೊತೆ ಅಮರಾವತಿ ಕಬಾಬ್ ಮಸ್ಟ್ ಟ್ರೈ ಮಾಡೇ ಮಾಡ್ತಾರೆ. ಕಲರ್ ಟಾಕೀಸಲ್ಲಿ ಸುಮಾರು ರುಚಿ ನೋಡಿರ್ತೀರ, ಟ್ರೈ ಮಾಡಿರ್ತೀರ, ತುಂಬ ಇಷ್ಟಪಟ್ಟಿರ್ತೀರ. ನಮ್ಮ ಹೋಟೆಲ್ ಸ್ಪೆಷಲ್ ಅಮರಾವತಿ ಚಿಕನ್ ಅಂದ್ಬಿಟ್ಟು ಅದನ್ನು ನಾವು ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. 1 kg ಚಿಕನ್ ತೊಗೊಂಡಿದ್ದೀನಿ. ಇದು ಹೋಲ್ ಲೆಗ್ ಚಿಕನ್ನು. ನಮ್ಮ ಹೋಟ್ಲಲ್ಲಿ ಯೂಸ್ ಮಾಡೋದೆಲ್ಲ ಇದೆ. ಬೋನ್ಲೆಸ್ ಪೀಸ್ ಎಲ್ಲ ಸಿಗೋದಿಲ್ಲ, ಬಟ್ ಲೆಗ್ ಪೀಸೇ ಎಲ್ಲ ಕಟ್ಟಾಗಿರುತ್ತೆ. ಸೊ ಇದು 1.5 ಸ್ಪೂನ್ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸೇಮ್ ಕ್ವಾಂಟಿಟಿ ಮೈದಾನು ಯೂಸ್ ಮಾಡ್ತಾಯಿದ್ದೀನಿ, 1.5 ಸ್ಪೂನ್. ಇದು 1 ಸ್ಪೂನ್ ಚಿಲ್ಲಿ ಪೌಡ್ರ್ ಅಷ್ಟೇ ಯೂಸ್ ಮಾಡ್ತಿರೋದು. 1 ಲೆಮನ್ ತೊಗೊತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಆಲ್ಮೋಸ್ಟ್ ಒಂದು 2.5 ಸ್ಪೂನ್ ಯೂಸ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಒಂದು 20 ಮಿನಿಟ್ಸ್ ಮ್ಯಾರಿನೇಷನ್ ಆಗಬೇಕು. ನಮ್ಮ ಹೋಟ್ಲಲ್ಲಿ ಹೋಲ್ ಲೆಗ್ ಚಿಕನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ 1 ಪೀಸ್ ಕೂಡ ವೇಸ್ಟ್ ಆಗೋದಿಲ್ಲ. ಒಂದು ಪ್ಲೇಟ್ ನಾವೇನು ಕೊಡ್ತೀವೋ ಅಷ್ಟು ಪೀಸಸ್ ನೀವು ಆರಾಮಾಗಿ ತಿನ್ಬೋದು. ವೇಸ್ಟ್ ಅಂತ ಯಾವುದೇ ಎತ್ತಿಡೋ ಥರ ಇರೋದಿಲ್ಲ. ಮತ್ತು ತುಂಬ ಜ್ಯೂಸಿಯಾಗಿರುತ್ತೆ. ನಿಮಗೆ ನಾರು ಆ ಥರ ಸಿಗೋ ಥರ ಏನೂ ಇರೋದಿಲ್ಲ. ಬ್ಯಾಕ್ ಪೋರ್ಷನಲ್ಲಿ ಹೋಲ್ ಲೆಗ್ಗಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾವು ಅದಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೀವಿ. ಈಗ ಮಿಕ್ಸ್ ಮಾಡಾಗಿದೆ. ಇದನ್ನು ಒಂದು 20 ನಿಮಿಷ ಎತ್ತಿಡಬೇಕು ಮ್ಯಾರಿನೇಷನ್ ಆಗೋದಕ್ಕೆ. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ಕೊಡ್ತೀನಿ. ಹೋಟೆಲ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಅಣ್ಣನ ಒಂದು ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ಹೀಗೆ ನಮಗೆ ಕುಕ್ಕಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದರಿಂದ, ತುಂಬ ಇಷ್ಟಪಟ್ಟು ನಾವು ಕುಕ್ ಮಾಡ್ತಾಯಿದ್ದರಿಂದ ಈ ಫೀಲ್ಡಿಗೆ ಬರೋಕ್ಕೆ ಸಾಧ್ಯ ಆಯಿತು. ಬಂದಮೇಲೆ ಜನಗಳ ರೆಸ್ಪಾನ್ಸ್ ಅಂತೂ ಅದ್ಭುತವಾಗಿದೆ. ಆ ಜನಗಳ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಆಗಲೇ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ದ ಚಿಕನ್ನು 20 ನಿಮಿಷ ಆಗಿದೆ, ರೆಡಿ ಇದೆ. ಈಗ ನಾವೀಗ ಈ ಚಿಕನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಹೋಟ್ಲಲ್ಲಿ ನಾವು ಸನ್ಪ್ಯೂರ್ ಆಯಿಲ್ನೇ ಯೂಸ್ ಮಾಡೋದು, ಬೇರೆ ಇನ್ಯಾವುದೋ ಪಾಮೋಲಿನ್ ಆ ಥರ ಯಾವುದು ಯೂಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಡಿಶ್ಗೂ ಸನ್ಪ್ಯೂರ್ ಆಯಿಲ್ನೇ ಯೂಸ್ ಮಾಡೋದು. ಚಿಕನ್ ನೋಡಿ ಯಾವ ರೀತಿ ಮ್ಯಾರಿನೇಟ್ ಆಗಿದೆ ಅಂತ. ನಾವು ಹಾಕಿದ್ದ ಐಟಮ್ಸ್ ಅಷ್ಟೂ ಚಿಕನ್ಗೆ ತುಂಬ ಚೆನ್ನಾಗಿ ಬಾಂಡ್ ಆಗಿದೆ. ಎಣ್ಣೆಗೆ ಬಿಡೋಕ್ಕೆ ಈಗ ಪರ್ಫೆಕ್ಟ್ ಟೈಮ್ ಇದು. ಬೇಡ ಈಗ ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಆಗಬೇಕು, ಡೀಪ್ ಫ್ರೈ. ಬಟ್ ತುಂಬ ಓವರಾಗಿ ಕೂಡ ಫ್ರೈ ಆಗಬಾರ್ದು, ಸ್ವಲ್ಪ ಜ್ಯೂಸಿನೆಸ್ ಇರಬೇಕು. ಹಂಗೆ ಈ ಡಿಶ್ಗೆ ಅಮರಾವತಿ ಅಂತ ಏನಕ್ಕೆ ಕರಿತಿದ್ದೀವಿ ಅಂದರೆ, ನಾವು ಇಲ್ಲಿ ಚಿಕ್ಕ ವಯಸ್ಸಿಂದ ನಮ್ಮೂರಲ್ಲೊಂದು ಚಿಕ್ಕ ಹೋಟ್ಲಿತ್ತು. ಅಲ್ಲಿ ಅಮರಾವತಿ ಚಿಕನ್ ಅಂತ ಹೇಳಿ ಮಾಡಿಕೊಡ್ತಿದ್ರು ಒಬ್ಬರಿಗೆ. ಅವರಿಂದ ಅವ್ರನ್ನ ನೋಡಿ ಕಲ್ತಿದ್ದು ಈ ಡಿಶ್ನ ಮಾಡೋದನ್ನ. ಹಂಗಾಗಿ ಇದಕ್ಕೆ ಅಮರಾವತಿ ಅಂತ ಕರಿತಾಯಿದ್ದೀನಿ. ನಮ್ಮ ಹೋಟ್ಲಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಫೇವ್ರೆಟ್ ಸ್ಟಾರ್ಟರ್ ಇದು ಅಮರಾವತಿ. ಆಲ್ಮೋಸ್ಟು ಮ್ಯಾಕ್ಸಿಮಮ್ ಸೇಲ್ ಆಗುತ್ತೆ ಈ ಡಿಶ್. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಫ್ರೈ ಆಗಿದೆ. ಇನ್ನೊಂದು 30-40 ಸೆಕೆಂಡ್ಸ್ ತೆಗೆಯೋಣ ಆಚೆ. ನೀಟಾಗಿ ಆಡಿಸ್ತಾ ಇರಬೇಕು ಇದನ್ನು, ಇಲ್ಲಾಂದರೆ ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ, ಸೀದೋಗ್ಬಿಡುತ್ತೆ ಹಂಗೆ ಬಿಟ್ಟರೆ. ಇಲ್ಲಾಂದರೆ ತಳ ಅಂಟ್ಕೊಳುತ್ತೆ, ಏನು ಬೇಕಾದರೂ ಆಗುತ್ತೆ. ಬಟ್ ಆಡಿಸ್ತಾ ಇದ್ದರೆ ನೀಟಾಗಿ ಕುಕ್ ಆಗುತ್ತೆ. ನೀಟಾಗಿ ಆಗಿದೆ. ಈಗ ನಮ್ಮ ಹೋಟೆಲಲ್ಲಿ ಮಟನ್ ಪಲಾವ್ ಯಾಕೆ ತುಂಬ ಸ್ಪೆಷಲ್ ಅಂತಂದರೆ, ನಾವು ಸೌದೆ ಒಲೆಯಲ್ಲೇ ಅದನ್ನು ಮುಂಚೆಯಿಂದನೂ ಮಾಡ್ತಾ ಇರೋದು. ಅದರಿಂದ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಮಟನ್ ಪಲಾವ್ ಎಲ್ರಿಗೂ. ಸೌದೆ ಒಲೆಯಲ್ಲಿ ಮಾಡಿದ್ರೆ ಅದು ಈವನ್ನಾಗಿ ಕುಕ್ ಆಗುತ್ತೆ ಸರ್. ಪ್ರತಿಯೊಂದು ಅಗಳೂ ಒಂದೇ ಥರ ಬೆಂದಿರುತ್ತೆ, ತಿನ್ನೋಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಈಗ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ.
ಮುಂಚೆಯಿಂದನೂ ಆಗಿನ ಕಾಲದಿಂದನೂ ಏನು ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರು, ಆರೋಗ್ಯ ಎಲ್ಲ ಚೆನ್ನಾಗಿರ್ತಾಯಿತ್ತು ಅಂತ ಕೇಳಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ನಾವು ಒಲೆಯಲ್ಲಿ ಯೂಸ್ ಮಾಡಿ ಕುಕ್ ಮಾಡ್ತಾಯಿದ್ದೀವಿ. ಚಿಕನ್ ಈಗ ಡೀಪ್ ಫ್ರೈ ಆಗಿದೆ, ಅದು ನೆಕ್ಸ್ಟು ಒಂದು ಒಗ್ಗರಣೆ ಥರ ಮಾಡಿ ಸರ್ವ್ ಮಾಡ್ತೀವಿ. ಆ ಪ್ರೊಸೀಜರ್ ಹೆಂಗೆ ನೋಡೋಣ ಬನ್ನಿ. 2 ಸ್ಪೂನ್ ಆಯಿಲ್ ಹಾಕಬೇಕು. ಮತ್ತು ಇದಕ್ಕೆ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತೀವಿ. ಗ್ರೀನ್ ಚಿಲ್ಲಿ ಸ್ವಲ್ಪ ಸರ್, ಒಂದು 8-10. ಬಟ್ ಚಿಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕುಕ್ ಆಗಬೇಕು. ಇದು ಅರ್ಧಂಬರ್ಧ ಕುಕ್ ಮಾಡಿದ್ರೆ ಅಮರಾವತಿ ಚಿಕನ್ ಟೇಸ್ಟ್ ಬರೋದಿಲ್ಲ. ಈ ಗ್ರೀನ್ ಚಿಲ್ಲಿ ಅಮರಾವತಿ ಚಿಕನ್ಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ. ಇದು ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಆ್ಯಡ್ ಮಾಡ್ತೀವಿ. ನಾನೀಗ ತೋರಿಸ್ತಾ ಇರೋದು ಒಂದು 2 ಪ್ಲೇಟು. ಇದಕ್ಕೆ ಒಂದು ಇಡಿಯಷ್ಟು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿನೂ ತುಂಬ ಹಾಕ್ಬಾರ್ದು, ಸುಮ್ಮನೆ ಒಂದು ಇಡಿ. 2 ಪ್ಲೇಟ್ಗೆ ಒಂದು ಇಡಿಯಷ್ಟು ಹಾಕೋದು ಸಾಕು. ಒಂದು ಹಾಫ್ ಆನಿಯನ್ ಆದರೂ ಸಾಕು ನಿಮಗೆ. ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ಚಿಕನ್ ಹಾಕಬೇಕು. ಇದಕ್ಕೆ ನಾವು ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋಯಾ ಸಾಸ್ಗಿಂತ ಒಂದು 2ರಷ್ಟು ವಿನೆಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಹಾಫ್ ಎಗ್ ಆ್ಯಡ್ ಮಾಡ್ಕೋಬೇಕು. ಎಗ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಟಾಸ್ ಮಾಡಬೇಕು. ಲಾಸ್ಟ್ ಫೈನಲ್ ಟಚ್ ಇದಕ್ಕೆ ಕರ್ಡ್ ಆ್ಯಡ್ ಮಾಡಬೇಕು. 1 ಪ್ಲೇಟ್ಗೆ 1 ಸ್ಪೂನಷ್ಟು ಆ್ಯಡ್ ಮಾಡಿದ್ರೆ ಸಾಕು ನೀವು. ನಮ್ಮ ಹೋಟೆಲ್ನ ಸ್ಪೆಷಲ್ ಅಮರಾವತಿ ಚಿಕನ್ ಈಗ ರೆಡಿ ಇದೆ. ನಾವು ಇದನ್ನು 1 ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೋಟೆಲ್ ಸ್ಪೆಷಲ್ ಅಮರಾವತಿ ಚಿಕನ್. ತುಂಬ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋವಂಥ ಚಿಕನ್ ಇದು. ಬಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಇದನ್ನು ಒಂದು ಸರಿ ಟ್ರೈ ಮಾಡಿ, ನಿಮಗೂ ಖಂಡಿತ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಚಿಕನ್. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.